ಇದು ನಾನು ಬೆಳಗ್ಗೆ ಇದ್ದಾಗ ನನ್ನ ಫಾರ್ಮ್ ಈ ಥರ ಇತ್ತು. ನೋಡಾದ್ಮೇಲೆ ಹೋಗಿ ಒಂದು ಲೋಟ ನೀರು ಕುಡಿದೆ. ಬೆಳಗ್ಗೆ ತಕ್ಷಣ ನೀರು ಕುಡಿಯೋದು ನನ್ನ ಹಾಬಿ ಆಗಿದೆ. ಅದಾದಮೇಲೆ ಹೋಗಿ ನೋಡಿದೆ ಮನೇಲಿ ಏನು ಅಡುಗೆ ಮಾಡಿದ್ದಾರೆ ಅಂತ. ಅವರು ಶಾವಿಗೆ ಬಾತ್ ಮಾಡಿದರು, ನನಗೆ ಎಗ್ ಬುರ್ಜಿ ಮಾಡಿದರು, ಅದರ ಜೊತೆ ವೈಟ್ ರೈಸ್ ಮಾಡಿದರು. ವೈಟ್ ರೈಸು ಮತ್ತು ಎಗ್ ಬುರ್ಜಿ ನಾನು ಯೂಶ್ವಲಿ ಜಿಮ್ಗೆ ಹೋಗೋಕ್ಕೆ ಮುಂಚೆನೇ ಒಂದ್ಸರಿ ತಿಂದಿರ್ತೀನಿ. ಸ್ವಲ್ಪ ರೈಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಎನರ್ಜಿ ಬೂಸ್ಟ್ ಮಾಡ್ಬೋದು. ಅಂದರೆ ಅದು ಸಡನ್ನಾಗಿ ಬೂಸ್ಟ್ ಆಗೋಲ್ಲ, ಆದರೆ ಈಗ ಈವ್ನಿಂಗ್ ಟೈಮಲ್ಲಿ ಏನಾದ್ರು ಗ್ಲೈಕೋಜನ್ ಲೆವೆಲ್ ಕಮ್ಮಿ ಆದಾಗ ಅದು ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಎಗ್ ಬುರ್ಜಿ ಎರಡು ಮಿಕ್ಸ್ ಮಾಡ್ಕೊಂಡೆ. ವೈಟ್ ರೈಸು, ಎಗ್ಗಲ್ಲಿ ಮಾಮೂಲಿ ಪ್ರೋಟೀನ್ ಇರುತ್ತೆ. ನಾನು ಬರೀ ವೈಟ್ ತಿನ್ನೋಕ್ಕೆ ಒಂಥರ ಅನಿಸುತ್ತೆ ಅಂದ್ಬಿಟ್ಟು ಎಗ್ ಬುರ್ಜಿ ಮಾಡಿಸ್ಕೊತೀನಿ. ಇತ್ತೀಚೆಗೆ 1 ಮಂತಿಂದ ನಾನು ಪ್ರೀ ವರ್ಕೌಟ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಯೂಸಸ್ ಅನಿಸ್ತಾ ಇದೆ. ಪ್ರೀ ವರ್ಕೌಟಲ್ಲಿ ಏನೇನಿರುತ್ತೆ ಅಂತಂದರೆ ಸಿಟ್ರಲಿನ್ ಇರುತ್ತೆ, ಮತ್ತು ಮ್ಯಾಲೆಟ್ ಇರುತ್ತೆ, ಅರ್ಜಿನಿನ್ ಇರುತ್ತೆ. ಇದು ನಮ್ಮ ಬಾಡಿಯಲ್ಲಿ ನೈಟ್ರೋಜನ್ ಆಕ್ಸೈಡ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೈಟ್ರೋಜನ್ ಆಕ್ಸೈಡ್ ಏನು ಮಾಡುತ್ತೆ ಅಂತಂದರೆ ನಮ್ಮದು ವ್ಯಾಸ್ಕ್ಯುಲಾರಿಟಿ ಲೆವೆಲ್ ಇನ್ಕ್ರೀಸ್ ಮಾಡುತ್ತೆ. ಅಂದರೆ ಬ್ಲಡ್ ವೆಸಲ್ಸ್ ಇರುತ್ತಲ್ಲ, ಆ ಪೈಪ್ ಇರುತ್ತಲ್ಲ, ಪೈಪ್ನ ದಪ್ಪ ಮಾಡುತ್ತೆ. ಅದರಿಂದ ಸ್ವಲ್ಪ ಬ್ಲಡ್ ಫ್ಲೋ ಎಲ್ಲ ಚೆನ್ನಾಗಿ ಜಾಸ್ತಿ ಇದ್ದಾಗ ಆಟೋಮೆಟಿಕ್ಕಾಗಿ ನಮ್ಮದು ಮಸಲ್ ಪಂಪಿಂಗ್ ಎಲ್ಲ ಹೆಲ್ಪ್ ಮಾಡುತ್ತೆ, ಮತ್ತು ರಿಕವರಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಇದು ನೀವು ಅಂದ್ಕೊಂಡಿರಂಗೆ ನನಗೇನು ಮಸಲ್ ಬ್ಲೇಸ್ ಅವರು ಸ್ಪಾನ್ಸರ್ಶಿಪ್ ಕೊಟ್ಟಿಲ್ಲ. ಅವಾಗಿಂದ ಇದು ಬಜೆಟ್ ಫ್ರೆಂಡ್ಲಿ, ನನಗೆ ನಾವು ಮಿಡಲ್ ಕ್ಲಾಸ್ ಅವ್ರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಅಂತ ಅಂದ್ಬಿಟ್ಟು ನಾನು ಮಸಲ್ ಬ್ಲೇಸ್ ಪ್ರೋಟೀನ್ ಯೂಸ್ ಮಾಡ್ತಿದ್ದೆ. ಅದರಿಂದ ಪ್ರೀ ವರ್ಕೌಟ್ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ನನಗೆ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಬೇರೆ ಸಪ್ಲಿಮೆಂಟ್ಸ್ ಇದಕ್ಕೂ. ಅದು ನನಗೆ ಫೀಲ್ ಆಗ್ತಾ ಇದೆ, ವರ್ಕೌಟ್ ಮಾಡುವಾಗೆಲ್ಲ ಪಂಪಿಂಗ್ನೆಸ್ ಎಲ್ಲ ಫೀಲ್ ಆಗ್ತಾ ಇದೆ. ಅದರಿಂದ ನಾನು ಮಸಲ್ ಬ್ಲೇಸ್ ಯೂಸ್ ಮಾಡ್ತೀನಿ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಅದು ನೀವು ಯೂಸ್ ಮಾಡ್ಬೋದು. ಅದಾದಮೇಲೆ ನಮ್ಮದು ಫಸ್ಟ್ ಮೀಲ್ ತಿಂದೆ. ಇದರಲ್ಲಿ ರೈಸ್ ಏನಕ್ಕೆ ತಿಂತೀನಿ ಅಂತಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ನಮ್ಮ ಬಾಡಿ ಸ್ಟೋರ್ ಆಗುತ್ತೆ. ಇದ್ರ ಬಗ್ಗೆ ನಾನು ಬೇಕಿದ್ರೆ ಡೀಟೇಲ್ ಆಗಿ ಒಂದು ವೀಡಿಯೋ ಮಾಡ್ಕೊಡ್ತೀನಿ. ಅಂದರೆ ರೈಸ್ ಕಾರ್ಬೋಹೈಡ್ರೇಟ್ಸ್ ನಮ್ಮ ಬಾಡಿಲಿ ಯಾವ ಥರ ರೋಲ್ ಮಾಡುತ್ತೆ ಅಂತ ನಾನು ವಿಡಿಯೋ ಅದಕ್ಕೆ ಸಪ್ರೇಟಾಗಿ ಮಾಡ್ತೀನಿ. ಇವತ್ತು ನಾನು ವರ್ಕೌಟ್ ಮಾಡ್ತಿರೋದು ಬ್ಯಾಕ್ ಮಾಡುವಾಗ ನಾನು ಫಸ್ಟ್ ಯೂಶ್ವಲ್ ಆಗಿ ಮಾಡೋದಂತಂದರೆ ಒಂಥರ ಅದು ಕಾಂಪೌಂಡ್ ಲಿಫ್ಟ್ ಥರ ಫೀಲ್ ಆಗಬೇಕು. ಅದಕ್ಕೆ ನಾನು ಫಸ್ಟ್ ಯೂಸ್ ಮಾಡೋದು ಬೆಂಟ್ ಓವರ್ ರೋಯಿಂಗ್ ಯೂಸ್ ಮಾಡ್ತೀನಿ. ಈ ಎಕ್ಸಸೈಸ್ ಮಾಡುವಾಗ ನಮ್ಮ ಬಾಡಿನ ತುಂಬ ನೆಲಕ್ಕೆ ಪ್ಯಾರಲಲ್ ಆಗು ಮಾಡ್ಕೋಬಾರ್ದು, ಮತ್ತು ಫುಲ್ ಸ್ಟ್ರೈಟಾಗೂ ಮಾಡ್ಕೋಬಾರ್ದು, ಸ್ವಲ್ಪ ಸ್ಲ್ಯಾಂಟ್ ಆಗಿರಬೇಕು. ಇದು ನಮ್ಮ ಲೋವರ್ ಬ್ಯಾಕ್ ಮಸಲ್ಗೆ ಟಾರ್ಗೆಟ್ ಆಗುತ್ತೆ. ಅದರಿಂದ ನಾನು ಈ ವರ್ಕೌಟ್ ಯೂಸ್ ಮಾಡ್ತೀನಿ. ಒಂಥರ ಎಫೆಕ್ಟ್ ಚೆನ್ನಾಗಿರುತ್ತೆ ಈ ವರ್ಕೌಟು. ಇದಾದಮೇಲೆ ನಾನು ನೆಕ್ಸ್ಟು ಸ್ಟಾರ್ಟ್ ಮಾಡಿದ್ದು ಲ್ಯಾಟ್ ಪುಲ್ ಡೌನ್ ಫ್ರಂಟು ವೈಡ್ ಗ್ರಿಪ್ಪಲ್ಲಿ. ಇದು ನಮ್ಮ ಲ್ಯಾಟ್ಸ್ ಮಸಲ್, ಅಪ್ಪರ್ ಲ್ಯಾಟ್ಸ್ ಮಸಲ್ ಕಾಣಿಸ್ತಿರ್ಬೋದು ನಿಮಗೆ ಆ ವಿಡಿಯೋದಲ್ಲಿ. ಆ ಮಸಲಿಗೆ ಟಾರ್ಗೆಟ್ ಆಗುತ್ತೆ. ಇದು ಚೆನ್ನಾಗಿದೆ. ಇದು ನಾವು ಎಲ್ಲ ಎಕ್ಸಸೈಸನ್ನು ನಾವು 3 ಇಂದ 4 ಸೆಟ್ಟು 15 to 12 reps ಈ ಥರ ಮಾಡಿದ್ರೆ ಓಕೆ. ಇದಾದಮೇಲೆ ನಾನು ಲ್ಯಾಟ್ ಪುಲ್ ಡೌನ್ ರಿವರ್ಸ್ ಗ್ರಿಪ್ಪಲ್ಲಿ ಮಾಡಿದೆ. ಇದನ್ನು ನಾನು ಡ್ರಾಪ್ ಸೆಟ್ ಮಾಡಿದೆ. ಇದಾದಮೇಲೆ ಡಂಬಲ್ 1 arm ರೋಯಿಂಗ್. ಇದನ್ನು ನಮ್ಮ ಲ್ಯಾಟ್ಸ್ ಥಿಕ್ನೆಸ್ ಮತ್ತು ಬ್ಯಾಕ್ ಮಿಡ್ ಮಸಲ್ ಇದೆಯಲ್ಲ, ಆ ಮಿಡ್ ಮಸಲ್ ಟಾರ್ಗೆಟ್ ಆಗುತ್ತೆ. ರೋಯಿಂಗ್ ಆದಮೇಲೆ ನಾನು ಯೂಸ್ ಮಾಡಿದ ವೆಯ್ಟ್ಸ್ನ ರೀರ್ಯಾಕ್ ಮಾಡಿದೆ. ಇದು ಒಂಥರ ಎಕ್ಸಸೈಸನ್ನೇ. ಇದಾದಮೇಲೆ ಲಾಸ್ಟ್ ಬಟ್ ನನಗೆ ತುಂಬ ಇಷ್ಟವಾದ ಎಕ್ಸಸೈಸ್ ಯಾವುದಪ್ಪ ಅಂತಂದರೆ ಕೇಬಲ್ ರೋಯಿಂಗ್. ಇದೆಷ್ಟು ಸೂಪರಾಗಿ ನಮ್ಮ ಬ್ಯಾಕ್ ಮಸಲ್ ಟಾರ್ಗೆಟ್ ಆಗುತ್ತೆ ಅಂತಂದರೆ ನಾವು ಮಾಡುವಾಗ ಪೊಸಿಷನ್ ಕರೆಕ್ಟಾಗಿರಬೇಕು, ಮತ್ತು ಬಿಡುವಾಗ ನೆಗೆಟಿವ್ ರೆಪ್ಪು ಯಾವಾಗಲೂ ಸ್ಲೋ ಆಗಿರಬೇಕು, ಮತ್ತು ಎಳಿಬೇಕಾದ್ರೆ ತುಂಬ ಸ್ಕ್ವೀಸ್ ಮಾಡಬೇಕು ಬಾಡಿನ ಆರ್ಕ್ ಮಾಡಿ. ಆವಾಗ ಈ ಮಸಲ್ ಸೂಪರಾಗಿ ಎಫೆಕ್ಟ್ ಆಗುತ್ತೆ. ನಮ್ಮ ಮಿಡ್ ಲೋವರ್ ಬ್ಯಾಕ್ ಇದೆ ಆ ಮಸಲ್ಗೆ, ಮತ್ತು ನಮ್ಮದು ಲೋವರ್ ಲ್ಯಾಟ್ಸ್ ಮಸಲ್ ಸೈಡಲ್ಲಿರೋ ಲ್ಯಾಟ್ಸ್ ಮಸಲ್ಲಿಗೆ ಚೆನ್ನಾಗಿ ಟಾರ್ಗೆಟ್ ಆಗುತ್ತೆ. ಈ ಎಲ್ಲ ಎಕ್ಸಸೈಸನ್ನು ಅಷ್ಟೇ ಕಂಟ್ರೋಲ್ ಇಟ್ಕೊಂಡು ಮಾಡಬೇಕು. ಮಾಡಿದಾಗ ಆ ಮಸಲ್ ಫೀಲ್ ಆಗುತ್ತೆ ನಮಗೆ. ಇದಾದಮೇಲೆ ಲಾಸ್ಟಲ್ಲಿ ನಾನು ಪೋಸಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ. ಅವಾಗವಾಗ ಪೋಸಿಂಗ್ ಪ್ರಾಕ್ಟೀಸ್ ಮಾಡೋಣ ಅಂತಂದ್ಬಿಟ್ಟು ಕ್ಯಾಮ್ರಾ ಇಟ್ಟು ಏನು ಮಾಡೋದು, ಒಬ್ಬನೇ ಇರೋದು, ಪಾರ್ಟ್ನರ್ ಯಾರು ಇಲ್ಲ. ವಿಡಿಯೋ ಮಾಡೋಣ ಅಂತ ಹೋದರೆ ಎಲ್ಲ ಬ್ಲರ್ ಆಗಿದೆ. ಆದರೂ ಓಕೆ, ಸುಮಾರಾಗಿ ಕಾಣುತ್ತೆ ಅಂತಂದ್ಬಿಟ್ಟು ಈ ವಿಡಿಯೋನೇ ಪೋಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ನಂದು ಬ್ಯಾಕ್ ವರ್ಕೌಟ್ ಆದಮೇಲೆ ಈ ಥರ ಥಿಕ್ನೆಸ್ ಬಂದಿತ್ತು. ನೋಡ್ತಾ ಇರೋರೆಲ್ಲರಿಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಸಜೆಷನ್ ಕೊಡಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅದ್ರ ತಕ್ಕನಾಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಿಟ್ನೆಸ್ಗೆ ಸ್ಟ್ರಿಕ್ಟ್ ಆಗಿರ್ಬೇಕಂತೇನಿಲ್ಲ, ಚೆನ್ನಾಗಿ ತಿನ್ನದನ್ನ ಚೆನ್ನಾಗಿ ಬರ್ನ್ ಮಾಡಿ ಅಷ್ಟೇ.